ನನ್ನ ಹೆಸರು ಶ್ರೀನಿವಾಸ್ ಅಂತ. ನಾವು ಇದೇ ಪೇಟೆಯಲ್ಲಿದ್ದೀವಿ. ನಮ್ಮ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲೇ ನಮ್ಮನೆ ಇದೆ. ನಮ್ಮ ಇಲ್ಲಿ ಮಕ್ಕಳದ್ದು ಅಂಗನವಾಡಿ ಶಾಲೆ ಕೂಡ ಇದೆ. ಚಿರತೆ ಮರಿ ಅಕಸ್ಮಾತಾಗಿ ಕಾಡಿಂದ ನಾಡಿಗೆ ಬಂದುಬಿಟ್ಟಿದೆ. ಆಹಾರ ಹುಡ್ಕೊಂಡು ಬಂದಿರಬೇಕು ಅನಿಸುತ್ತೆ. ಇಲ್ಲೆಲ್ಲ ಪೊಲೀಸ್ ಕ್ವಾರ್ಟರ್ಸಲ್ಲಿ ಓಡಾಡ್ತಾ ಇದೆ. ಅದು ಸುಮಾರು ಒಂದು 3-4 ವರ್ಷದ ಮರಿ ಇರ್ಬೋದು ಅನಿಸುತ್ತೆ. ಯಾರೋ ವಿಡಿಯೋ ಮಾಡಿ ಕಳಿಸಿದ್ರು, ಅದನ್ನು ನಾವು ನೋಡ್ತಾ ಇದ್ದೀವಿ. ಇಲ್ಲೆಲ್ಲ ಭಯಭ್ರಾಂತರಾಗಿದ್ದಾರೆ ಮಕ್ಕಳು, ಇದು ಹೆಂಗಸರು ಎಲ್ಲನೂ. ಈಗ ಫಾರೆಸ್ಟ್ನವರು ಬಂದಿದ್ದಾರೆ, ಬಲೆ ಎಲ್ಲ ಹಾಕಿದ್ದಾರೆ. ಇನ್ನು ಮುಂದೆ ಇಂಥ ಅನಾಹುತಗಳು ನಡೆಯದಂಗೆ ನೋಡ್ಕೋಬೇಕು. ಈ ಜನರೆಲ್ಲ ಸಾರ್ವಜನಿಕರು ಹೋಗ್ಬಿಟ್ಟು ಕಾಡುಗಳಲ್ಲಿ ರೆಸಾರ್ಟ್ಗಳು ಬಿಲ್ಡಿಂಗ್ಗಳು ಮಾಡ್ತಾ ಇರೋದ್ರಿಂದ ಅವು ಕಾಡಲ್ಲಿರೋದಕ್ಕೆ ಭಯ ಬಿದ್ದು ನಾಡಿಗೆ ಬರ್ತಾ ಇದ್ದಾವೆ. ಅದಕ್ಕೋಸ್ಕರ ಅದಕ್ಕೆಲ್ಲ ಪ್ರೊಟೆಕ್ಷನ್ ಕೊಡೋ ಅಂಥ ಸೌಕರ್ಯ ಸರ್ಕಾರ ಮಾಡಬೇಕು. ಇನ್ನು ಮುಂದೆ ಇಂಥ ಅನಾಹುತಗಳಾಗ್ದಂಗೆ ನೋಡ್ಕೋಬೇಕು ಸರ್ಕಾರ. ಇಲ್ಲಿ ಯಾರಾದರೂ ಮಕ್ಕಳು ಏನೋ ಅಂದರೆ ಸದ್ಯಕ್ಕೆ ಏನೂ ಅನಾಹುತ ಆಗಿಲ್ಲ. ಇಲ್ಲಿ ಏನೋ ಸೈಲೆಂಟಾಗಿ ಬಂದು ಇಲ್ಲಿ ಪೊಲೀಸ್ ಕ್ವಾರ್ಟರ್ಸಲ್ಲಿ ಹಳೆ ಜೀಪುಗಳು ಎಲ್ಲನೂ ಇವರು ವಶಪಡಿಸ್ಕೊಂಡ್ರು ಅಂತೆಲ್ಲ ಹಳೆಯ ಜೀಪುಗಳು ವ್ಯಾನ್ಗಳೆಲ್ಲ ಇಲ್ಲಿ ಹಾಕ್ಬಿಟ್ಟಿದ್ದಾರೆ. ದಯವಿಟ್ಟು ಅವನ್ನೆಲ್ಲ ಹರಾಜು ಹಾಕ್ಬಿಟ್ಟು ಅದೊಂದು ಸೌಕರ್ಯ ಮಾಡಿದ್ರೆ ಇಂಥ ಇವು ಸೇರ್ಕೊಳ್ಳೋದಕ್ಕೆ ಜಾಗ ಇರೋದಿಲ್ಲ. ಚಿರತೆ ಮರಿ ಇಲ್ಲಿ ಒಂದು ಕಾರಿದೆ, ಹಳೆ ಕಾರಿದೆ. ಆ ಕಾರಿನ ಸೀಟ್ ಕೆಳಗೆ ಸೇರಿಕೊಂಡಿದೆ. ಈಗ ಅದನ್ನು ಹೊರಬರೋದಕ್ಕೆ ಏನೇನೋ ಪ್ರಯತ್ನ ಮಾಡ್ತಾಯಿದ್ದಾರೆ ಅರಣ್ಯ ಇಲಾಖೆಯವರೆಲ್ಲನೂ. ಈಗ ಅದನ್ನು ನೋಡಬೇಕು, ಅದು ಇನ್ನೂ ಎಷ್ಟೊತ್ತಿಗೆ ಬರುತ್ತೋ ಏನೋ. ಎಲ್ಲ ಬಲೆ ಬೀಸಿ ಕಾಯ್ಕೊಂಡಿದ್ದೀವಿ. ನಮ್ಮ ಹೆಸರು ಶ್ರೀನಿವಾಸ್ ಅಂತ, ಗುಡಿಬಂಡೆ. ಎಲ್ಲರಿಗೂ ನಮಸ್ಕಾರ. 11ನೇ ವಾರ್ಡು ಪೊಲೀಸ್ ಸ್ಟೇಷನ್ನು ಕ್ವಾರ್ಟರ್ಸ್ನಲ್ಲಿ ಚಿರತೆ ಬಂದಿದೆ. ನಾವು ಈ ಪಕ್ಕದ ಮನೆ ಇರೋದು. ಚಿಕ್ಕ ಮಕ್ಕಳಿರ್ತಾರೆ, ಕಾಡಲ್ಲಿರೋ ಚಿರತೆ ಆಚೆ ಬಂದಿದೆ. ನಾವು ಹೆಂಗಿರಬೇಕು, ಮಕ್ಕಳು ಎಲ್ಲ ಓಡಾಡ್ತಾ ಇರ್ತೀವಿ, ಭಯ ಆಗುತ್ತೆ ನಮಗೆ. ನೋಡಿದ್ದೀನಿ ಚಿರತೆ, ಏನನ್ಸುತ್ತೆ ಭಯ ಅಷ್ಟೇ. ನನ್ನ ಹೆಸರು ಶ್ರೀಲಕ್ಷ್ಮಿ, ಗುಡಿಬಂಡೆ. ಭಯ ಆಗಿದೆ, ಹಿಡ್ಕೋಬೇಕು ಅಷ್ಟೇ. ಹಿಡ್ಕೊಂಡು ಫಾರೆಸ್ಟ್ ಅವ್ರನ್ನ ಕಳಿಸಿ ಅವ್ರಿಗೆ ಕಳಿಸ್ಬೇಕು ಅಷ್ಟೇ. ಗುಡಿಬಂಡೆಯಲ್ಲಿ ಚಿರತೆ ಕಾಣಿಸಿದೆ ಅಂತೇಳಿ ಫಸ್ಟ್ ಬಂದು ಪೊಲೀಸ್ ಕ್ವಾರ್ಟರ್ಸ್ ಪಕ್ಕದಲ್ಲೇ, ಅಂದರೆ ನಮ್ಮ ಮನೆ ಪಕ್ಕದಲ್ಲೇ ಬಂದಿದೆ. ನಾವು ರಾತ್ರಿ ಎಲ್ಲ ಓಡಾಡ್ತಾ ಇರ್ತೀವಿ. ಈ ಕಡೆ ಮಕ್ಕಳು ಮರಿ ಇರ್ತಾರೆ. ಅದು ಆಹಾರ ಹುಡ್ಕೊಂಡು ಬಂದಿದೆ, ಯಾವುದೋ ರೀತಿ ಬಂದಿದೆ. ಮಕ್ಕಳು ಮರಿ ಹಿಡ್ಕೊಂಡು ನೋಡಿಕೊಂಡು ಭಯ ಆಗ್ತಾಯಿದೆ. ಈಗ ಆದಷ್ಟು ಇದನ್ನು ಫಾರೆಸ್ಟ್ ಅವರು ಹಿಡ್ಕೊಬಿಟ್ಟು ಅರಣ್ಯಕ್ಕೆ ಕಳ್ಕೊಡ್ಬೇಕಂತ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಭಯ ಆಗ್ತಾಯಿದೆ. ನಾವು ನೋಡಿದ್ದೀವಿ, ಚಿರತೆ ನೋಡಿದ್ವಿ. ಚಿರತೆ ಎಲ್ಲ ಈಗ ಕಾಡು ಪ್ರಾಣಿಗಳೆಲ್ಲ ಬರ್ತಾಯಿದೆ. ಅಲರ್ಟ್ ಆಗಿರ್ಬೇಕಂತ ನಮಗೆ ಒಂದು ಸಂದೇಶ ಕಳಿಸ್ತಾ ಇದ್ದೀವಿ ಸಾರ್ವಜನಿಕರಲ್ಲಿ. ರಮೇಶ್ ಬಾಬು ಅಂತ.